ಊರಿಗೆ ಬಂದಾಗ ಯಾವ ರೀತಿ ಇರ್ತಾ ಇದ್ರು, ತಮ್ಮನ್ನೆಲ್ಲ ಕರೆದು ಮಾತಾಡಿಸ್ತಾ ಇದ್ರು ಅಂತ? ಯಾರೂ ಒಂದೇ ಸಮ ನೋಡಿ ಏನ್ರಲ್ಲ ಏನೋ ಬಂದ್ರೋ ಹೋಗ್ರೋ ಅಂತ ಮಾತಾಡ್ಸ್ಕೊಂಡು ಹೊಂಟೋಗೋರು. ಅಷ್ಟು ಮಾತಾಡಿದ್ರೆ ನಮ್ಗೆ ಏನು ಬೇಕಾಗಿರಲಿಲ್ಲ ಇನ್ನು. ಅಷ್ಟೇ, ಅವ್ರು ಬಂದುಬಿಡ್ತು ಅಂದರೆ ಮಾತಾಡ್ಬಿಟ್ಟು ಹೋಗೋರು ಅಷ್ಟೇ. ನಮಗೆ ಏನು ಮಾತಾಡೋಕ್ಕೆ ಆಯ್ತಾ ಇಲ್ಲ ಸರ್, ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹಬ್ಬ ಅಂದ್ರೆ ಹೆಂಗಿರೋದು? ಯಾಕಂದ್ರೆ ಅಲ್ಲಿ ವೀರ ಕುಣಿತ ಎಲ್ಲ ಕುಣಿತ ಎಲ್ಲ ಮಾಡ್ತಿದ್ರು ಸರ್, ನೋಡೋಕೆ ಹಲವಾರು ಜನ ಬರ್ತಿದ್ರು. ಟೈಮು ಈ ಥರ ಮಾಡಬಾರ್ದಾಗಿತ್ತು ಹೈಕಮಾಂಡ್ನವರು. ಬಾರಿ ತೊಂದರೆ ಹೇಗಿದೆ ಸರ್. ಈಗ ಮುಂದೆ ಎತ್ತಿಂದವ್ರು ಇರ್ತಾರೆ, ಏನು ಅವ್ರನ್ನ ಹೆಂಗೆ ನಡೆಸ್ಕೋಬೇಕು ಅಂತ ಹೇಳ್ತೀವಿ ನಾವು? ಸಾಹೇಬ್ರು ದಾರಿ ಮಾರ್ಗದಲ್ಲೇ ಹೋಗ್ಬೇಕು, ಆದರೂ ನಮ್ಮ ಸಾಹೇಬ್ರು ಇರಬೇಕಾಗಿತ್ತು. ತುಂಬ ನೋವಾಗಿದೆ ಸರ್, ಬೇಜಾರಿಗಿಂತ ತುಂಬ ನೋವಾಗಿದೆ ನಮಗೆ. ನಮ್ಗೆ ಇನ್ನೊಂದು ಸರಿ ಈ ಥರದವರು ಇನ್ನು ಬರ್ತಾರೋ ಇಲ್ವೋ ಅನ್ನೋದೇ. ನಮ್ಮಂಥ ಊರಲ್ಲಿ ಒಂದು ಗ್ರಾಮದಲ್ಲಿ ಇಂಥವ್ರು ಹುಟ್ಟಿ ಈ ಥರ ಆದ್ರಲ್ಲ ಅನ್ನೋದು ನಮಗೊಂದು ಹೆಮ್ಮೆ ಇತ್ತು. ಆದರೆ ಇದು 1-2 ವರ್ಷ ಕೊಟ್ಬಿಟ್ಟು ಹೈಕಮಾಂಡ್ನವರು ಕ್ಲೋಸ್ ಮಾಡಬೇಕಾಯ್ತು. ಯಾವ ಕಾರಣಕ್ಕೆ ನಿಮಗೆ ಸಿದ್ದರಾಮಯ್ಯ ಅವರು ತುಂಬ ಇಷ್ಟ ಆಗ್ತಾರೆ ಅಂತ ಈ ಗ್ರಾಮದಲ್ಲಿ? ಸರ್, ಎಲ್ಲ ಥರದಲ್ಲೂ ಒಳ್ಳೆ ಮನಸ್ಸು ಸರ್. ಅವರು ಕರೆದು ಮಾತಾಡೋದು, ಬೈಯೋದು ಅದೆಲ್ಲ ನಮ್ಗೆ ಇಷ್ಟನೇ. ಯಾರಿಗೂ ನೋಯಿಸಿ ಮಾತಾಡ್ತಿರ್ಲಿಲ್ಲ ಅಷ್ಟೇ ಸರ್. ಎಷ್ಟು ವರ್ಷ ಆದರೂ ಗುರ್ತಿಡಿಯವರು ಎಲ್ಲಿ ನಿಂತಿರಿ ಏನಿಲ್ಲ ಅನ್ನೋರು. ಇಲ್ಲ ಕಣಪ್ಪ, ಬಂದೆ ನೋಡೋಕ್ಕೆ ಅಂದರೆ 20ನೇ ತಾರೀಕಲ್ಲೂ ಹೋಗಿದೆ ಸರ್ ನಾನು. ನನಗೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಮಾತಾಡಿಸ್ತರು, ಕೃಷ್ಣ ಕಚೇರಿಯಿಂದ ಲಿಫ್ಟಲ್ಲಿ ಬಂದರು, ಲಿಫ್ಟಲ್ಲಿ ಇಳಿದ್ರು, ನೋಡಿದೆ, ಮಾತಾಡಿಸ್ಕೊಂಡು ಬಂದೆ ಸರ್. ಅದಾದಮೇಲೆ 20ನೇ ತಾರೀಕಿಂದ ಈಚೆಗೆ ಈ ಥರ ಬೆಳವಣಿಗೆಗಳು. ಏನ್ರಲ್ಲ ಅಂದರು, ಏನಿಲ್ಲಪ್ಪ ನೋಡೋಕ್ಕೆ ಬಂದೆ ಅಂದೆ ಅಷ್ಟೇ ಸರ್. ನಾವೇನು ಅವ್ರಿಗೆ ಹೋಗಿ ನೋವು ಕೊಟ್ಟವ್ರಲ್ಲ ಸರ್. ನಾವು ಯಾವತ್ತೋ ಒಂದು ದಿವಸ ಹೋಯ್ತಿದ್ದೋ, ಮಾತಾಡ್ಸ್ಕೊತಿದ್ದೋ, ಬರ್ತಿದ್ದೋ. ಅದು ಬಿಟ್ಟರೆ ಈ ಥರ ಆಗಬಾರ್ದಾಗಿತ್ತು. ಇದು ಸಿದ್ದರಾಮಯ್ಯ ಉಂಡಿಯ ಇರುವಂಥವ್ರು.